ಗಿರಿವ್ರಜ ಪಟ್ಟಣದ ದೊರೆ ಜರಾಸಂಧ ಕೇವಲ ಪರಾಕ್ರಮಿ ಮಾತ್ರವಲ್ಲದೆ ದುಷ್ಟನೂ ಆಗಿದ್ದನು. ಆತನ ರಾಜ್ಯಭಾರದಲ್ಲಿ ವಿಪ್ರರು, ಸಜ್ಜನರು ಅತ್ಯಂತ ಕಷ್ಟಕ್ಕೊಳಗಾಗಿದ್ದರು. ವರಶಕ್ತಿಯಿಂದಾಗಿ ಸಾವನ್ನು ಮೀರಿ ನಿಂತ ಜರಾಸಂಧನನ್ನು ಸಂಹರಿಸುವುದು ಸುಲಭದ ಕಾರ್ಯವಾಗಿರಲಿಲ್ಲ. ಆದರೆ ಲೋಕ ಕಲ್ಯಾಣಕ್ಕಾಗಿ ಜರಾಸಂಧನ ಸಂಹಾರ ಅತ್ಯವಶ್ಯಕವಾಗಿತ್ತು. ಶ್ರೀಹರಿ, ಭೀಮಾರ್ಜುನರು ಕಾಡು ಮೇಡು ಹಗಲಿರುಳೆನ್ನದೆ ಸುತ್ತಿ ಗಿರಿವ್ರಜ ಪಟ್ಟಣದತ್ತ ಪ್ರಯಾಣ ಬೆಳೆಸಿದರು. ಆಯಾಸವೆನ್ನೋದೇ ಅವರನ್ನು ಕಾಡಲಿಲ್ಲ. ಜರಾಸಂಧನು ಅತ್ಯಂತ ಪರಾಕ್ರಮಿ, ಅವನನ್ನು ಜಯಿಸುವುದು ಸುಲಭದ ಕಾರ್ಯವಲ್ಲ ಎಂದು ಶ್ರೀಹರಿಗೆ ತಿಳಿದಿತ್ತು. ಇದರ ಅನುಭವ ಯದುನಂದನನಿಗೆ ಈ ಮೊದಲೇ ಅನೇಕ ಬಾರಿ ಉಂಟಾಗಿತ್ತು. ಆದ್ದರಿಂದ ಈ ಕುರಿತಾಗಿ ವಿಚಾರಿಸಿ ಶ್ರೀಹರಿಯು ಭೀಮಸೇನ, ಪಾರ್ಥ, ಜರಾಸಂಧನನ್ನು ಉಪಾಯದಿಂದ ಗೆಲ್ಲಬೇಕು. ವರಪ್ರಸಾದಿತನನ್ನು ಯುದ್ಧ ಮಾಡಿ ಗೆಲ್ಲುವುದು ಸುಲಭವಲ್ಲ. ನಮ್ಮೊಂದಿಗೆ ಬಂದಿರುವ ಸೈನ್ಯವು ಇಲ್ಲೇ ತಂಗಲಿ. ನಾವು ಪಟ್ಟಣವನ್ನು ಕತ್ತಲಾದ ಮೇಲೆ ಪ್ರವೇಶಿಸೋಣ ಎಂದನು. ಪಟ್ಟಣದ ಹೊರಭಾಗದಲ್ಲಿ ರಣಭೇರಿಯನ್ನು ಶ್ರೀಹರಿ ಪುಡಿಗೈದನು. ಆ ಭೇರಿಗಳ ನಾದ ಆಗಲೇ ಗಿರಿವ್ರಜ ಪಟ್ಟಣದಲ್ಲಿ ಮೊಳಗಿತ್ತು. ಅಂತಃಪುರದಲ್ಲಿ ಸುಖನಿದ್ರೆಯಲ್ಲಿದ್ದ ಜರಾಸಂಧನಿಗೆ ಬೇರಿಗಳ ಕರ್ಕಶ ಶಬ್ದ ಮೈನೊಡಗಿಸಿತು. ಕೆಲ ದಿನಗಳಿಂದ ನಡೆಯುತ್ತಿರುವ ಅಪಶಕುನಗಳ ಸರಮಾಲೆ ಜರಾಸಂಧನನ್ನು ಚಿಂತಿತನನ್ನಾಗಿ ಮಾಡಿತ್ತು. ತಕ್ಷಣವೇ ಪುರೋಹಿತರಿಗೆ ಬರಹೇಳಿ ಪರಿಹಾರೋಪಾಯವಾಗಿ ಯಜ್ಞಯಾಗಗಳನ್ನು ನೆರವೇರಿಸಲು ಆದೇಶಿಸಿದನು. ಗಿರಿವ್ರಜ ಪಟ್ಟಣದಲ್ಲಿ ಹೋಮಕುಂಡಗಳಿಂದ ಮೇಲೆದ್ದ ಧೂಮ ಆಗಸವನ್ನು ಚುಂಬಿಸುವಂತಿತ್ತು. ಈ ಧೂಮವನ್ನು ನೋಡಿದ ಭೀಮಾರ್ಜುನರು ಈ ವಿಷಯವನ್ನು ಕೃಷ್ಣನಲ್ಲಿ ಅರುಹಿದರು. ಇನ್ನು ತಡ ಮಾಡುವುದು ಬೇಡ, ಈಗಲೇ ಪಟ್ಟಣವನ್ನು ಪ್ರವೇಶಿಸೋಣ ಎಂದು ಶ್ರೀಹರಿ ನುಡಿದಾಗ ಅಸ್ತು ಎಂದು ಮೂವರು ನಗರದತ್ತ ಬಂದರು. ಮೂವರು ವಿಪ್ರರ ವೇಷ ಧರಿಸಿದ್ದರು. ಹಣೆಯಲ್ಲಿ ವಿಭೂತಿ ಧರಿಸಿದ ಜನಿವಾರ, ಶುಭ್ರವಾದ ಪಂಚೆ ಅವರ ನಿಜರೂಪವನ್ನು ಸಂಪೂರ್ಣ ಮರೆಮಾಚಿತ್ತು. ಪಟ್ಟಣವನ್ನು ಕೋಟೆಯ ಮುಖ್ಯದ್ವಾರದಲ್ಲಿ ಪ್ರವೇಶಿಸದೆ ಅಪರದ್ವಾರದ ಮೂಲಕ ಪ್ರವೇಶಿಸಿದರು. ಮೊದಲು ನಗರದ ಬೀದಿಯ ಅಕ್ಕಪಕ್ಕಗಳಲ್ಲಿರುವ ಗಿಡಗಳನ್ನು ಕಿತ್ತೆಸೆದು ಅಂಗಡಿಗಳನ್ನು ನಾಶ ಮಾಡಿದರು. ಬ್ರಾಹ್ಮಣ ವೇಷದ ಆ ಪ್ರಳಯ ರುದ್ರರನ್ನು ಜರಾಸಂಧನ ಅರಮನೆಯಿಂದ ಮರಳುತ್ತಿದ್ದ ಇತರ ಬ್ರಾಹ್ಮಣರು ಆಶ್ಚರ್ಯದಿಂದ ನೋಡಿದರು. ಕ್ಷತ್ರಿಯರ ಬಾಹುಗಳನ್ನು, ವಿಶಾಲ ವಕ್ಷಸ್ಥಳವನ್ನು ಹೊಂದಿರುವ ಇವರಾರು ಎಂದು ತಮ್ಮಲ್ಲಿಯೇ ಚರ್ಚಿಸಿದರು. ಮೂರು ಸಿಂಹಗಳಂತೆ ಗಜಗಾಂಭೀರ್ಯದಿಂದ ಅರಮನೆಯತ್ತ ಸಾಗಿದ ಪಾಂಡುಪುತ್ರರು ಮತ್ತು ಶ್ರೀಹರಿ ಜರಾಸಂಧನಿಗೆ ಕಾಲಮೃತ್ಯುಗಳಾಗಿ ಅರಮನೆ ಪ್ರವೇಶಿಸಿದರು. ಬ್ರಾಹ್ಮಣರಲ್ಲಿ ಎಂದಿಗೂ ಗೌರವ ಭಾವನೆಯನ್ನು ಹೊಂದಿರುವ ಜರಾಸಂಧನು ಅವರನ್ನು ನೋಡುತ್ತಲೇ, ಬ್ರಾಹ್ಮಣೋತ್ತಮರೇ, ತಮ್ಮ ಆಗಮನದಿಂದ ನಾನು ಧನ್ಯನಾದೆ, ಬರಬೇಕು ಎಂದು ಆದರದಿಂದ ಸ್ವಾಗತಿಸಿದನು. ಆದರೂ ಸಹ ಬ್ರಾಹ್ಮಣರ ಮುಖದಲ್ಲಿ ತೃಪ್ತಿಯಾಗಲಿ ಸಂತೋಷವಾಗಲಿ ಕಂಡುಬರಲಿಲ್ಲ. ಬ್ರಾಹ್ಮಣರೇ, ನಾನು ಗುಪ್ತಚರರಿಂದ ನಿಮ್ಮ ಕುರಿತು ಕೆಲ ಮಾಹಿತಿಗಳನ್ನು ಸಂಗ್ರಹಿಸಿದ್ದೇನೆ. ಅರಮನೆಗೆ ಆಗಮಿಸುವಾಗ ತಾವು ಗಿಡ ಗಂಟೆಗಳನ್ನು ಮುರಿದ ಕಾರಣವೇನು? ನಗರದ ಅಂಗಡಿಗಳನ್ನು ನಾಶ ಮಾಡಿದ ಕಾರಣವೇನು? ಪರ್ವತದ ಬದಿಯಲ್ಲಿರಿಸಲಾಗಿದ್ದ 3 ಬೇರಿಗಳನ್ನು ನಾಶ ಮಾಡುವ ಕಾರಣವೇನಿತ್ತು ಎಂದು ಕೇಳಿದನು. ಜರಾಸಂಧನ ತಡೆ ಇಲ್ಲದ ಪ್ರಶ್ನೆಗಳಿಗೆ ಮೂವರು ಮೌನ ಧರಿಸಿದ್ದರು. ಅವರ ಹಣೆ ಗಂಟಿಕ್ಕಿತ್ತು. ಯಾವುದೇ ಉತ್ತರವನ್ನು ನೀಡದೆ ಶಿಲೆಯಂತೆ ಕುಳಿತ ಅವರನ್ನು ನೋಡಿ ಅರಸನಲ್ಲಿ ಸಂಶಯ ಮೂಡಿತ್ತು. ಇವರು ಖಂಡಿತವಾಗಿಯೂ ಬ್ರಾಹ್ಮಣರಲ್ಲ. ಹಾಗಾದರೆ ಈ ಮೂವರು ಇಲ್ಲಿಗೆ ಬಂದಿರುವ ಉದ್ದೇಶ ಏನಿರಬಹುದು? ಕೆಲ ದಿನಗಳಿಂದ ಅನೇಕ ಬಗೆಯ ಅಪಶಕುನಗಳು ಕಾಣಿಸಿಕೊಂಡಿದ್ದಂತೂ ಸತ್ಯ. ಅವುಗಳಿಗೂ ಈ ಮೂವರಿಗೂ ಏನಾದರೂ ಸಂಬಂಧವಿರಬಹುದೇ? ಹೀಗೆ ನಾನಾ ಬಗೆಯ ಪ್ರಶ್ನೆಗಳು ಜರಾಸಂಧನ ಮನಸ್ಸಿನಲ್ಲಿ ಉದ್ಭವಿಸಿದವು. ಸಜ್ಜನರೇ, ನೀವು ಬ್ರಾಹ್ಮಣರೋ ಅಲ್ಲವೋ ಎನ್ನುವುದು ಅಪ್ರಸ್ತುತ. ನಮ್ಮ ಅರಮನೆಗೆ ಆಗಮಿಸಿದವರನ್ನು ಯೋಗ್ಯವಾಗಿ ಸತ್ಕರಿಸಿ ತೃಪ್ತಿಪಡಿಸುವುದು ನನ್ನ ಕರ್ತವ್ಯ. ಕೇಳಿ, ಏನು ಬೇಕು? ಯಾರನ್ನು ಬರಿಗೈಯಿಂದ ಕಳುಹಿಸಿ ನನಗೆ ಅಭ್ಯಾಸವಿಲ್ಲ ಎಂದನು. ಜರಾಸಂಧನ ಮುಖದಲ್ಲಿ ಹಾಸ್ಯದ ನಗುವಿರುವುದನ್ನು ಶ್ರೀಕೃಷ್ಣನು ಗಮನಿಸಿದನು. 3 ಲೋಕದಲ್ಲಿಯೂ ತನ್ನಷ್ಟು ಶೂರರು ಧೀರರು ಯಾರೂ ಇಲ್ಲವೆಂದು ಅವನು ತಿಳಿದುಕೊಂಡಿರುವನೆಂದು ಶ್ರೀಹರಿಗೆ ಅರ್ಥವಾಗಿ ಹೋಯಿತು. ಏನಾದರಾಗಲಿ ಅವನ ಮದವನ್ನು ಇಳಿಸಲೇಬೇಕೆಂದು ನಿರ್ಧರಿಸಿದನು. ಅರಸನೇ, ನೀನು ಏನು ಕೇಳಿದರೂ ಇಲ್ಲವೆನ್ನದೆ ನೀಡುವೆ ಎಂದು ನಮಗೆ ತಿಳಿದಿದೆ. ಆ ಮಾತಿಗೆ ಅನುಗುಣವಾಗಿ ಶ್ರೀಹರಿಯು ಮಾತನಾಡುವುದನ್ನು ನಿಲ್ಲಿಸಿದನು. ಯಾಕೆ ಬ್ರಾಹ್ಮಣರೇ, ಕೇಳಿ, ನೀವು ಕೇಳಿದ್ದನ್ನು ಇಲ್ಲವೆನ್ನದೆ ದಯಪಾಲಿಸುತ್ತೇನೆ ಎಂದನು. ನಮ್ಮ ಮೂವರಲ್ಲಿ ಯಾರೊಂದಿಗಾದರೂ ನೀನು ಯುದ್ಧ ಮಾಡಬೇಕು ಎಂದನು. ಶ್ರೀಹರಿಯ ಮಾತನ್ನು ಕೇಳುತ್ತಿರುವಂತೆಯೇ ಜರಾಸಂಧನು ಗಹಗಹಿಸಿ ನಗತೊಡಗಿದನು. ಅವನ ನಗುವು 4 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸಿತು.
ಸಭೆಯಲ್ಲಿ ನೆರೆದ ಸಭಾಸದರು ಆ ಮೂವರು ಬ್ರಾಹ್ಮಣರ ಕೋರಿಕೆಯನ್ನು ಕೇಳಿ ನಗೆಗಡಲಿನಲ್ಲಿ ಮುಳುಗಿದರು. ಈ ಬ್ರಾಹ್ಮಣರಿಗೆ ಅರಸನಲ್ಲಿ ಯುದ್ಧವೇ? ಸಜ್ಜನರೇ, ಇದೆಂತಹ ವಿಪರೀತ ಕೋರಿಕೆ ನಿಮ್ಮದು. ನೀವಾಡುವ ಮಾತಿಗೂ ನಿಮ್ಮ ವೇಷಕ್ಕೂ ಯಾವುದೇ ರೀತಿಯ ಹೋಲಿಕೆ ಕಾಣುತ್ತಿಲ್ಲ. ವಿಪ್ರರಾದವರು ದಿನದ ಸಮಯವನ್ನು ಪೂಜೆ ಪುನಸ್ಕಾರಗಳಲ್ಲಿ, ವೇದ ಉಪನಿಷತ್ತುಗಳ ಅಧ್ಯಯನದಲ್ಲಿ, ಗಾಯತ್ರಿ ಮಂತ್ರ ಜಪದಲ್ಲಿ, ಸದ್ವಿಚಾರಗಳಲ್ಲಿ ಕಳೆಯುತ್ತಾರೆ. ಅವರಲ್ಲಿ ಹಿಂಸೆಯ ವಿಚಾರಗಳು ಎಂದಿಗೂ ಕಾಣಿಸುವುದಿಲ್ಲ. ಯುದ್ಧ ಮಾಡುವವನು ಕ್ಷತ್ರಿಯನೇ ಹೊರತು ವಿಪ್ರನಲ್ಲ. ಆಗಲೇ ಹೇಳಿದ್ದೇನೆ, ನೀವು ವಿಪ್ರರು ಅಥವಾ ವಿಪ್ರ ವೇಷಧಾರಿಗಳು ನನಗೆ ತಿಳಿದಿಲ್ಲ. ಆದರೆ ಅರಮನೆಗೆ ಆಗಮಿಸಿದವರನ್ನು ಯಥೋಚಿತವಾಗಿ ಸತ್ಕರಿಸುವುದು ನನ್ನ ಕರ್ತವ್ಯ. ನನ್ನ ದೇಶದ ಪ್ರಜೆಗಳಿಗೆ ನನ್ನ ಕುರಿತು ಭಯ ಭಕ್ತಿ ಇದೆ. ಆದರೆ ವಿದೇಶಿಯರ ಪರ ರಾಜ್ಯದವರ ಭಯವಿಲ್ಲ. ಅಂತಹ ಸೂಕ್ತವಾದ ಯೋಗ್ಯವಾದ ಆಡಳಿತವನ್ನು ನಾನು ನೀಡಿದ್ದೇನೆ. ನಾನು ವಯಸ್ಸಿನಲ್ಲಿ ಅನುಭವದಲ್ಲಿ ನಿಮಗಿಂತ ಹಿರಿಯ. ಆದ್ದರಿಂದ ಹೇಳುತ್ತೇನೆ ಕೇಳಿ. ಈ ಜಗತ್ತಿನಲ್ಲಿ ನನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅನೇಕರು ಪ್ರಯತ್ನಿಸಿ ಮುಖಭಂಗವಾಗಿ ಓಡಿ ಹೋಗಿದ್ದಾರೆ. ಉದಾಹರಣೆಗೆ ದ್ವಾರಕೆಯ ಆ ಗೋಪಾಲಕನನ್ನೇ ತೆಗೆದುಕೊಳ್ಳಿ. ಮೂರ್ಖನಂತೆ ವರ್ತಿಸಿ ಅನೇಕ ಬಾರಿ ನನ್ನಿಂದ ಸೋಲನ್ನು ಕಂಡಿದ್ದಾನೆ. ಮೋಸದಿಂದ ಗೆಲ್ಲಲು ಪ್ರಯತ್ನಿಸಿದ, ಸಾಧ್ಯವಾಗಲಿಲ್ಲ. 3 ಲೋಕವು ಅವನನ್ನು ದೇವರೆಂದು ಹಾಡಿ ಹೊಗಳುತ್ತದೆ. ದೈವತ್ವದ ಯಾವ ಅಂಶ ಅವನಲ್ಲಿದೆ? ಬಾಲ್ಯದಿಂದಲೂ ಕಳ್ಳತನವನ್ನೇ ಅಭ್ಯಾಸ ಮಾಡಿಕೊಂಡು ಗೋಪಿಕಾ ಸ್ತ್ರೀಯರೊಂದಿಗೆ ಪ್ರಣಯದಾಟವಾಡುತ್ತಾ ಹಸುಗಳನ್ನು ಕಾಯ್ದುಕೊಂಡಿರುವ ಆ ಗೊಲ್ಲರ ಹುಡುಗನನ್ನು ದೇವರೆನ್ನುವ ಜನರ ಮೂರ್ಖತನವನ್ನು ಹೇಗೆ ಬಣ್ಣಿಸಲಿ ಎಂದನು. ನೆರೆದ ಸಭಾಸದರು ಜರಾಸಂಧನು ಆಡುವ ಮಾತನ್ನು ಕೇಳುತ್ತಿದ್ದರು. ಅವರಲ್ಲಿ ಅನೇಕರಿಗೆ ಅರಸನು ಶ್ರೀಕೃಷ್ಣನನ್ನು ನಿಂದಿಸಿದ್ದು ಸರಿತೋರಲಿಲ್ಲ. ಆದರೂ ಸಹ ಅರಸನ ಭಯದಿಂದ ಮೌನವಾಗಿ ಅವನಾಡುವ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು. ಜರಾಸಂಧನ ಮಾತುಗಳನ್ನು ಕೇಳುತ್ತಿರುವಂತೆಯೇ ಭೀಮಸೇನನ ಕೋಪ ನೆತ್ತಿಗೇರತೊಡಗಿತು. ಆದರೂ ತಾಳ್ಮೆಯನ್ನು ಪ್ರದರ್ಶಿಸಿದನು. ಜರಾಸಂಧನು ತನ್ನ ಮಾತುಗಳನ್ನು ಮುಂದುವರಿಸಿದನು. ಯಾದವರು ನನಗೆ ಭಯಪಟ್ಟು ಸಾಗರದಡಿಯಲ್ಲಿ ಅವಿತುಕೊಂಡಿದ್ದಾರೆ. ನನ್ನ ವಿರುದ್ಧ ಕತ್ತಿಮಸಿದ 100 ರಾಜಕುಮಾರರು ಈ ದಿನ ಬಂದಿಖಾನೆಯಲ್ಲಿ ಕೊಳೆಯುತ್ತಿದ್ದಾರೆ. ನಿಮಗೆ ಇನ್ನೊಮ್ಮೆ ಹೇಳುತ್ತೇನೆ, ಅತಿಥಿ ಸತ್ಕಾರ ಸ್ವೀಕರಿಸಿ ಗೌರವದಿಂದ ನಿರ್ಗಮಿಸಿರಿ ಎಂದನು. ಜರಾಸಂಧನ ಮಾತುಗಳನ್ನು ಕೇಳಿದ ವಿಪ್ರ ವೇಷಧಾರಿಗಳು ನಗತೊಡಗಿದರು. ಕೇವಲ ಮಾತಿನಲ್ಲಿಯೇ ಪೌರುಷ ಪ್ರದರ್ಶಿಸುವ ನಿನ್ನನ್ನು ನೋಡುತ್ತಿದ್ದರೆ ನಮ್ಮೊಂದಿಗೆ ಯುದ್ಧ ಮಾಡಲು ನೀನು ಭಯಪಡುತ್ತಿರುವ ಹಾಗಿದೆ ಎಂದು ಹಾಸ್ಯದ ದನಿಯಲ್ಲಿ ಶ್ರೀಹರಿಯು ಲೇವಡಿ ಮಾಡಿದನು. ಭಯವೇ ನನಗೆ? ಮೂಜಗದ ಸುರಾಸುರರು ತಲೆ ಬಗ್ಗಿಸಿ ಗೌರವ ಕೊಡುವ ನನಗೆ ಭಯವೇ? ಹಾಸ್ಯಕ್ಕೂ ಒಂದು ಮಿತಿ ಇದೆ. ನಿಮಗೆ ನನ್ನೊಂದಿಗೆ ಕಾದಾಡಲೇಬೇಕು ಎನ್ನುವ ಆಕಾಂಕ್ಷೆ ಇದ್ದರೆ ನಾನದಕ್ಕೆ ಅಡ್ಡಿಪಡಿಸಲಾರೆ. ಹೇಳಿ, ನಿಮ್ಮವರಲ್ಲಿ ಯಾರು ನನ್ನೊಂದಿಗೆ ಯುದ್ಧ ಮಾಡುತ್ತೀರಿ? ಭೀಮಸೇನನು ಹೇಳಿದನು, ಈಗಾಗಲೇ ಹೇಳಿದ್ದೇವೆ, ನಮ್ಮವರಲ್ಲಿ ಯಾರೊಂದಿಗಾದರೂ ನೀನು ಕಾದಾಡಬಹುದು. ಮೂವರನ್ನು ಆಪಾದಮಸ್ತಕವಾಗಿ ನೋಡಿದ ಜರಾಸಂಧನು ಬಲದಲ್ಲಿ ಯೋಗ್ಯತೆಯಲ್ಲಿ ಸರಿಸಮರಾದವರೊಂದಿಗೆ ಹೋರಾಡಬೇಕು. ದೈಹಿಕವಾಗಿ ಅಶಕ್ತರಾದವರೊಂದಿಗೆ ಹೋರಾಡಿ ಗೆಲ್ಲುವುದು ಶೌರ್ಯವಲ್ಲ. ನಿನ್ನೊಂದಿಗೆ ಕಾದಾಡಲು ನಾನು ಸಿದ್ಧನಿದ್ದೇನೆ ಎಂದು ಭೀಮಸೇನನತ್ತ ನೋಡಿ ಹೇಳಿದನು. ಗಿರಿವ್ರಜ ಪಟ್ಟಣದ ಪ್ರಜೆಗಳು ಈ ಯುದ್ಧವನ್ನು ನೋಡಲು ಅತ್ಯಂತ ಆಸಕ್ತಿಯಿಂದ ಕಾಯತೊಡಗಿದರು. ಕೃಷ್ಣ ಪಕ್ಷದ ಪಾಡ್ಯದ ದಿನದಂದು ಭೀಮ ಮತ್ತು ಜರಾಸಂಧರ ನಡುವೆ ಯುದ್ಧ ಪ್ರಾರಂಭವಾಯಿತು. ಮಲ್ಲ ಯುದ್ಧಕ್ಕಾಗಿ ದೊಡ್ಡ ಕಣವನ್ನು ನಿರ್ಮಿಸಲಾಗಿತ್ತು. ಸಾವಿರಾರು ಜನರು ವೀಕ್ಷಿಸಲು ಅನುಕೂಲವಾಗುವಂತೆ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪ್ರತಿಯೋರ್ವರಲ್ಲಿಯೂ ಕುತೂಹಲ ಮಿತಿ ಮೀರಿತ್ತು. ಭೀಮನ ಕಟುಮಸ್ತಾದ ಅಂಗ ಸೌಷ್ಠವವನ್ನು ನೋಡಿ ಕೆಲವರು ಇವನು ಯಾವ ರಾಜ್ಯದ ಜಟ್ಟಿ ಎಂದು ಯೋಚಿಸಿದರು. ವಿವಿಧ ಬಗೆಯ ಲೇಪನಗಳನ್ನು ಮೈಗೆ ಸವರಿಕೊಂಡು ಇದಿರು ಬದಿರಾಗಿ ನಿಂತ ಅವರೀರ್ವರು 2 ಮಹಾಪರ್ವತಗಳಂತೆ ಗೋಚರಿಸುತ್ತಿದ್ದರು. ತೋಳುಗಳನ್ನು ತಟ್ಟಿ ತೊಡೆಯನ್ನು ಚಪ್ಪರಿಸಿ ಪರಸ್ಪರರನ್ನು ನೋಡಿ ಗತ್ತಿನಿಂದ ಮಲ್ಲಯುದ್ಧದ ನಿಯಮಗಳಂತೆ ಭೀಮ ಜರಾಸಂಧರು ಕಾದಾಟ ಪ್ರಾರಂಭಿಸಿದರು. ಮಲ್ಲಯುದ್ಧ ಕಣದ ಧೂಳು ಆಗಸದೆತ್ತರಕ್ಕೆ ಚಿಮ್ಮಿತು. ಆ ಧೂಳಿನ ರಾಶಿಯ ಮಧ್ಯದಲ್ಲಿ ಭೀಮ ಜರಾಸಂಧರ ಆಕೃತಿ ಮಸುಕಾಯಿತು. ಹೋರಾಟ ನಿಲ್ಲದಂತೆ ಮುಂದುವರಿಯಿತು. ಭೀಮಸೇನನಿಗೆ ಮಲ್ಲಯುದ್ಧದಲ್ಲಿ ತನಗೆ ಸರಿಸಮನಾದವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುವ ವಿಶ್ವಾಸವಿತ್ತು. ಆದರೆ ಜರಾಸಂಧನ ಪಟ್ಟು ಮತ್ತು ಹೋರಾಟದ ನಿಯಮಗಳು ಭೀಮನನ್ನು ಕಂಗೆಡಿಸಿದವು. ಅವರಲ್ಲಿ ಹೋರಾಟ ನಿಲ್ಲದೆ ಮುಂದುವರಿಯಿತು. ಯಾವ ಪಟ್ಟನ್ನು ಹಾಕಿದರೂ ಸುಲಭವಾಗಿ ಬಿಡಿಸಿಕೊಳ್ಳುವ ಜರಾಸಂಧನ ನಿಪುಣತೆ ಭೀಮನನ್ನು ಕಂಗಾಲಾಗಿಸಿತು. ಕ್ಷಣ ಕ್ಷಣವೂ ಅವನಲ್ಲಿ ರೋಷ ಉಕ್ಕೇರುತ್ತಲಿತ್ತು. ಪೃಷ್ಠಭಂಗ, ಪೂರ್ಣಕುಂಭ, ಮುಷ್ಟಿಕ ಯಾವುದೇ ಬಗೆಯ ಪಟ್ಟುಗಳನ್ನು ಹಾಕಿದರೂ ಸಹ ಜರಾಸಂಧನು ತಿರುಗೇಟು ನೀಡುತ್ತಿದ್ದನು.
ಭೀಮಸೇನನ ಮೈಯೆಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು. ತನ್ನ ಇಳಿ ವಯಸ್ಸಿನಲ್ಲಿಯೂ ಸಹ ಶೌರ್ಯದಿಂದ ಹೋರಾಡುವ ಜರಾಸಂಧನನ್ನು ಗಿರಿವ್ರಜ ಪಟ್ಟಣದ ಜನರು ಮುಕ್ತ ಕಂಠದಿಂದ ಹೊಗಳಿದರು. ಸಮಬಲರಾದವರ ಹೋರಾಟವನ್ನು ನೋಡಲು 2 ಕಣ್ಣುಗಳು ಸಾಲವು ಎಂದು ಜನರು ಮಾತನಾಡಿಕೊಂಡರು. ಯಾವ ರೀತಿಯಲ್ಲಿಯೂ ಎದೆಗುಂದದಿರುವ ಜರಾಸಂಧನನ್ನು ನೆಲಕಚ್ಚಿಸುವುದು ಹೇಗೆ ಎಂದು ಯೋಚನಾಕ್ರಾಂತನಾದ ಭೀಮಸೇನನು ಶ್ರೀಹರಿಯತ್ತ ನೋಡಿದನು. ಭೀಮನ ಚಿಂತೆಯನ್ನು ಅರಿತ ಶ್ರೀಕೃಷ್ಣನು ಜರಾಸಂಧನನ್ನು ವಧಿಸುವುದು ಹೇಗೆ ಎನ್ನುವುದನ್ನು ಒಣ ಕಡ್ಡಿಯೊಂದನ್ನು ಸೀಳುವುದರ ಮೂಲಕ ತೋರಿಸಿದನು. ಭೀಮಸೇನನು ವೀರಾವೇಶದಿಂದ ಜರಾಸಂಧನನ್ನು ಮೇಲೆತ್ತಿ ನೆಲಕ್ಕೆ ಕುಕ್ಕಿದನು. ಅನಂತರ ಅವನ ಒಂದು ಕಾಲನ್ನು ಮೆಟ್ಟಿ ಹಿಡಿದು ಇನ್ನೊಂದು ಕಾಲನ್ನು ಎಳೆದು ಶರೀರವನ್ನು ಸೀಳಿದನು. ಏನಾಶ್ಚರ್ಯ! ಜರಾಸಂಧನ ಶರೀರ ಪುನಃ ಜೀವ ಪಡೆದುಕೊಂಡಿತು. ಈ ಕ್ರಿಯೆ ಪುನಃ ಮುಂದುವರಿದಾಗ ಭೀಮನು ಚಿಂತೆಯಿಂದ ವಾಸುದೇವನತ್ತ ನೋಡಿದನು. ತುಂಡು ಮಾಡಿದ ಶರೀರ ಭಾಗಗಳನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಎಸೆಯುವಂತೆ ಶ್ರೀಕೃಷ್ಣನು ಕೈಸನ್ನೆ ಮಾಡಿದಾಗ ಭೀಮಸೇನನಿಗೆ ಅರ್ಥವಾಯಿತು. ಜರಾಸಂಧನ ಮೃತ್ಯುವಿನ ಗುಟ್ಟು ಅವನಿಗೆ ಅರ್ಥವಾಯಿತು. ಮಹಾಪರಾಕ್ರಮಿಯಾದ ಕ್ರೂರ ಅರಸನ ಮೃತ್ಯು ಸಮೀಪಿಸಿಯೇ ಬಿಟ್ಟಿತು. ಭೀಮಸೇನನು ಜರಾಸಂಧನ ಶರೀರವನ್ನು ಸೀಳಿ 2 ಭಾಗಗಳನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಎಸೆದನು. ಪ್ರಜೆಗಳು ಉಸಿರು ಬಿಗಿ ಹಿಡಿದು ನೋಡಿದರು. ಜರಾಸಂಧನ ಸಂಹಾರವಾಗಿತ್ತು. ಅಲ್ಲಿಯವರೆಗೂ ಭಯದಿಂದ ತತ್ತರಿಸಿ ಹೋಗಿದ್ದ ಪ್ರಜಾವರ್ಗದ ಜನರು ಬಿಡುಗಡೆಯ ಉಸಿರೆಳೆದರು. ಗಿರಿವ್ರಜ ಪಟ್ಟಣವು ಅರಸನಿಲ್ಲದೆ ಅನಾಥವಾಗಬಾರದೆನ್ನುವ ಕಾರಣದಿಂದ ಜರಾಸಂಧನ ಮಗನಾದ ಸಹದೇವನಿಗೆ ಶ್ರೀಹರಿಯು ಪಟ್ಟಾಭಿಷೇಕ ನೆರವೇರಿಸಿದನು. ಸಹದೇವನು ರಾಜಸೂಯ ಯಾಗಕ್ಕೆ ತನ್ನ ಕಾಣಿಕೆ ಎಂದು ವಜ್ರ ವೈಡೂರ್ಯಗಳನ್ನು, ರೇಷ್ಮೆ ಅಂಗವಸ್ತ್ರಗಳನ್ನು ಬಂಡಿಗಳಲ್ಲಿ ತುಂಬಿಸಿ ಭೀಮಾರ್ಜುನರಿಗೆ ಅರ್ಪಿಸಿದನು. ಕಪ್ಪ ಕಾಣಿಕೆಗಳೊಂದಿಗೆ ಮಹಾನ್ ವಿಜಯದೊಂದಿಗೆ ಇಂದ್ರಪ್ರಸ್ಥಕ್ಕೆ ಆಗಮಿಸಿದ ಭೀಮಾರ್ಜುನರು ಮತ್ತು ಶ್ರೀಹರಿಯನ್ನು ಯುಧಿಷ್ಠಿರನು ಆದರದಿಂದ ಸ್ವಾಗತಿಸಿದನು. ಇಂದ್ರಪ್ರಸ್ಥದ ಬೀದಿಗಳು ತಳಿರು ತೋರಣಗಳಿಂದ ಅಲಂಕೃತವಾಗಿದ್ದವು. ಎಲ್ಲೆಂದರಲ್ಲಿ ಹಸಿರು ಮಾವಿನೆಲೆಯ ತೋರಣಗಳು, ಮನೆ ಎದಿರು ರಂಗೋಲಿಗಳು. ಜರಾಸಂಧನ ಸಂಹಾರದ ವಿಷಯವನ್ನು ಸವಿಸ್ತಾರವಾಗಿ ಯಮಸುತನಿಗೆ ವಿವರಿಸಿದ ನಂತರ ಶ್ರೀಹರಿಯು ದ್ವಾರಕೆಗೆ ಮರಳಿದನು. ಜರಾಸಂಧನ ಸಂಹಾರವಾದೊಡನೆ ಭೂಮಂಡಲದ ಅರಸರೆಲ್ಲ ಶರಣಾಗುತ್ತಾರೆ ಎನ್ನುವುದು ಸತ್ಯವಲ್ಲ ಎನ್ನುವ ವಿಷಯ ಪಾಂಡವರಿಗೆ ತಿಳಿದಿತ್ತು. ಆದರೆ ರಾಜಸೂಯ ಯಾಗವನ್ನು ನಿರಾತಂಕವಾಗಿ ನೆರವೇರಿಸಲು ದಿಗ್ವಿಜಯದ ಅವಶ್ಯಕತೆ ಇದೆ ಎಂದು ಪಂಚ ಪಾಂಡವರು ಕುಂತಿದೇವಿಯ ಸಮ್ಮುಖದಲ್ಲಿ ನಿರ್ಧರಿಸಿದರು. ಇದಾಗಿತ್ತು ಇವತ್ತಿನ ವಿಡಿಯೋ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೃಷ್ಣಾರ್ಪಣ ಮಸ್ತು.